ಆತ್ಮೀಯ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಇವತ್ತಿನ ತರಗತಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ 2ನೇ ಪದ್ಯ ಭಾಗವಾಗಿರತಕ್ಕಂತಹ ಭಾರತೀಯತೆ, ಈ ಒಂದು ಭಾರತೀಯತೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯನ್ನ ಮಾಡಿಸೋಣ. ಈಗಾಗಲೇ ಒಂದು ಚಟುವಟಿಕೆಯನ್ನ ರಸಪ್ರಶ್ನೆ ಕಾರ್ಯಕ್ರಮ ಅನ್ನೋದನ್ನ ಮಾಡಿದೀವಿ. ಇವತ್ತಿನ ತರಗತಿಯಲ್ಲಿ ಕೂಡ ಒಂದು 2ನೇ ಚಟುವಟಿಕೆಯನ್ನ ಹಮ್ಮಿಕೊಂಡಿದೀವಿ. ಅದು ಭಾರತೀಯತೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪದ್ಯ ಭಾಗವನ್ನ ಹಾಡಿನ ರೂಪದಲ್ಲಿ ಒಂದು ಇಂಪಾಗಿ ಹಾಡಿನ ಮುಖಾಂತರವಾಗಿ ಹೇಳುವ ಮುಖೇನ ಈ ಒಂದು ಚಟುವಟಿಕೆಯನ್ನ ನೆರವೇರಿಸೋಣ. ಹಾಗಾಗಿ ಈ ಒಂದು ಚಟುವಟಿಕೆಯನ್ನ ನೆರವೇರಿಸುವ ಸಲುವಾಗಿ, ಈ ಒಂದು ಪದ್ಯವನ್ನ ಹಾಡುವ ಸಲುವಾಗಿ, ರಾಗವಾಗಿ ಹಾಡುವ ಸಲುವಾಗಿ ವೇದಿಕೆಗೆ ನಮ್ಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳನ್ನ ಕರೆದಿದ್ದೀನಿ. ಬನ್ನಿ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಯ ಮುಕ್ತ ನೀಡುವ ಬೆತ್ತಲೆಗಳ ಗಾನದಲ್ಲಿ, ಬಯಲು ತುಂಬ ಹಸಿರು ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ನೀಲಿಯಲ್ಲಿ ಹೊಗೆಯ ಚಲ್ಲಿ ಯಂತ್ರಕೋಶ ಮೇಳುವಲ್ಲಿ, ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು, ಕಣ್ಣು ಬೇರೆ ನಾಡಿನೆಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ, ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ, ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ, ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ, ಭಾಷೆ ಬೇರೆ ಭಾವ ಒಂದು ನಾವು ಭಾರತೀಯರು, ಭಾಷೆ ಬೇರೆ ಭಾವವೊಂದು ನಾವು ಭಾರತೀಯರು, ನಾಡಿಗಾಗಿ ತರುವ ತೆತ್ತ ಉನ್ನತರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಎಳೆದು ಬಂದಿ ಬಿರುಗಾಳಿ ಮುಳುಗುವಲ್ಲಿ, ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ತೀರ ಪಯಣದಲ್ಲಿ, ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು, ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು. ಬಹಳ ಇಂಪಾಗಿ 8ನೇ ತರಗತಿಯ ಪದ್ಯವಾಗಿರ್ತಕ್ಕಂತಹ ಭಾರತೀಯತೆ ಈ ಒಂದು ಪದ್ಯ ಭಾಗವನ್ನು ಆಡಿದಂತಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ತುಂಬ ಹೃದಯದ ಧನ್ಯವಾದಗಳು.